ಹೆಬ್ಬಗೋಡಿ ನಗರಸಭಾ ವ್ಯಾಪ್ತಿ ವಾರ್ಡ್ ನಂಬರ್ 27 ಕಾರಣಾಂತರಗಳಿಂದ ಉಪಚುನಾವಣೆ. ಸಂಪಿಗೆ ನಗರದ ಗ್ರಾಮಸ್ಥರು ಎಲ್ಲ ಸೇರಿ ಕೈ ಜೋಡಿ ನಾಮಪತ್ರ ಸಲ್ಲಿಸೋಕ್ಕೆ ಬಂದಿದ್ದೇವೆ. ಎಲ್ಲರೂ ದಯವಿಟ್ಟು ಹೆಚ್ಚಿನ ಮತಗಳನ್ನು ನೀಡಿ ಗೆಲ್ಲಿಸಬೇಕೆಂದು ಮನವಿ ಮಾಡಿಕೊಳ್ಳುತ್ತೇನೆ. ಕೆಲಸ ಮಾಡೋಕ್ಕೆ ಅವಕಾಶ ಕೊಡಿ ಅವರಿಗೆ, ಲಕ್ಷ್ಮೀನಾರಾಯಣ ಅವರಿಗೆ. ಹೆಬ್ಬಗೋಡಿ ನಗರಸಭೆಯಲ್ಲಿ ವಾರ್ಡ್ ನಂಬರ್ 27 ಸಂಪಿಗೆ ನಗರದಲ್ಲಿ ಇಲ್ಲಿ ಈ ಹಿಂದೆ ನಗರಸಭೆಯ ಸದಸ್ಯರಾಗಿದ್ದಂತಹ ನಾಗಮ್ಮರವರು ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದರು. ಇದೀಗ ಆ ಒಂದು ವಾರ್ಡ್ ನಲ್ಲಿ ಆ ಒಂದು ಸ್ಥಾನ ತೆರವಾಗಿತ್ತು. ಈಗ ಉಪಚುನಾವಣೆ ಘೋಷಣೆಯಾಗಿದೆ. ಇದೇ ತಿಂಗಳು 23ರಂದು ಮತದಾನ ನಡೆಯಲಿದೆ. ನಾಮಪತ್ರಗಳ ಸಲ್ಲಿಕೆ ಆರಂಭವಾಗಿದೆ. ಕಾಂಗ್ರೆಸ್ನಿಂದ ಲಕ್ಷ್ಮೀನಾರಾಯಣ ಸ್ವಾಮಿರವರು ಉಮೇದುವಾರಿಕೆಯನ್ನ ಸಲ್ಲಿಸಿದ್ದಾರೆ. ಇವರು ಚುನಾವಣಾ ಅಧಿಕಾರಿಗಳಿಗೆ ಮುಖಂಡರುಗಳಾದಂತಹ ಹೆಬ್ಬಗೋಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಲಿಂಗಣ್ಣ, ಹಾಗೆಯೇ ಲಕ್ಷ್ಮೀರವರ ಪತಿಯಾಗಿರುವಂತಹ ನಾರಾಯಣ ಸ್ವಾಮಿ ಮುಂತಾದ ಮುಖಂಡರ ಜೊತೆಗೆ ಬಂದು ನಾಮಪತ್ರವನ್ನ ಸಲ್ಲಿಸಿದರು. ಹೆಬ್ಬಗೋಡಿ ನಗರಸಭಾ ವ್ಯಾಪ್ತಿ ವಾರ್ಡ್ ನಂಬರ್ 27 ನಮ್ಮ ಸಂಪಿಗೆ ನಗರ ವಾರ್ಡು ಕಾರಣಾಂತರಗಳಿಂದ ಉಪಚುನಾವಣೆ ಎದುರಾಗಿದೆ. ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಶ್ರೀಮತಿ ಲಕ್ಷ್ಮಮ್ಮ ನಾರಾಯಣ ಸ್ವಾಮಿ ಅವರನ್ನು ನಾವು ಉಮೇದುವಾರರಾಗಿ ಇವತ್ತು ನಾಮಪತ್ರ ಸಲ್ಲಿಸಿದ್ದೀವಿ. ಈ ಸಂದರ್ಭದಲ್ಲಿ ನಾವು ಹೇಳಬೇಕು ಅಂತಂದರೆ, ಅಲ್ಲಿ ಏನು ಕಳೆದ ಬಾರಿ ಚುನಾವಣೆ ನಡೆದಿತ್ತು, ಆ ಕಳೆದ ಬಾರಿ ಚುನಾವಣೆಯಲ್ಲಿ ನಮ್ಮ ಲಕ್ಷ್ಮಮ್ಮ ನಾರಾಯಣ ಸ್ವಾಮಿಯವರು ಕೆಲವೇ ಅಂತರದ ಮತಗಳಿಂದ ಅವರು ಸೋಲನ್ನು ಅನುಭವಿಸಿದರು. ಈ ಬಾರಿ ಅಲ್ಲಿ ನೋಡಿದಾಗ ನಾನು ಆ ವಾರ್ಡಲ್ಲಿ ಭಾಳ ಚೆನ್ನಾಗಿ ಇದೆ, ಇವ್ರ ಬಗ್ಗೆ ಒಂದು ಮೀಟಿಂಗ್ ಕರೆದಿದ್ರು. ಇಡೀ ಊರೇ ಸಂಪಿಗೆ ನಗರ ಊರೇ ಇವರಿಗೆ ಬೆಂಬಲ ಘೋಷಣೆ ಮಾಡಿತು. ಈ ಸಾರ್ತಿ ಅವರಿಗೆ ನಿಚ್ಚಳವಾಗಿ ಗೆಲ್ಲುವಂಥ ಎಲ್ಲ ಸನ್ನಿವೇಶಗಳು ಅಲ್ಲಿ ಇದೆ. ಯಾಕೆ ಅಂತಂದರೆ, ನಮ್ಮದು ಸರ್ಕಾರ ಇರೋದರಿಂದ ನಮ್ಮ ಸಿದ್ದರಾಮಯ್ಯನವರು ಪಂಚ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿರೋದ್ರಿಂದ ಆ ಒಂದು ಗ್ಯಾರಂಟಿ ಯೋಜನೆಗಳು ಪ್ರತಿ ಮನೆಗೆ ತಲುಪ್ತಾ ಇರೋದ್ರಿಂದ ಈ ಬಾರಿ ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಶ್ರೀಮತಿ ಲಕ್ಷ್ಮಮ್ಮ ನಾರಾಯಣ ಸ್ವಾಮಿ ಅವ್ರನ್ನ ಹೆಚ್ಚಿನ ಮತ ಕೊಟ್ಟು ಅವರನ್ನು ಹೆಬ್ಬಗೋಡಿ ನಗರಸಭೆಗೆ ಆಯ್ಕೆ ಮಾಡಿ ಕಳಿಸೋದ್ರಲ್ಲಿ ಏನು ಸಂದೇಹವೇ ಇಲ್ಲ. ಹಾಗೆ ಈ ವಾರ್ಡ್ನಲ್ಲಿ ಸಮಗ್ರವಾದಂತಹ ಅಭಿವೃದ್ಧಿಯನ್ನ ಮಾಡ್ತೇವೆ. ಈ ಒಂದು ವಾರ್ಡ್ನಲ್ಲಿ ಕುತೂಹಲವನ್ನ ಕೆರಳಿಸಿದೆ. ಇಲ್ಲಿ ಸ್ಥಳೀಯರಿಗಿಂತ ಹೊರಗಿನವರೇ ಹೆಚ್ಚಾಗಿರೋದ್ರಿಂದ ಈ ಒಂದು ವಾರ್ಡ್ನ ಚುನಾವಣೆಯ ಅಖಾಡ ರಂಗೇರುತ್ತದೆ. ಹಾಗೂ ಈಗಾಗಲೇ ಬಿಜೆಪಿಯವರು ಇಲ್ಲಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದ್ದಾರೆ. ಈ ಒಂದು ವಾರ್ಡ್ನ ಫಲಿತಾಂಶ ಏನೇ ಆದರೂ ಅವರ ಅಧಿಕಾರಕ್ಕೆ ಚ್ಯುತಿ ಬರೋದಿಲ್ಲ. ಆದರೂ ಕೂಡ ಆಡಳಿತಾರೂಢ ಬಿಜೆಪಿಗೆ ಇದೊಂದು ಪ್ರತಿಷ್ಠೆಯ ಪ್ರಶ್ನೆ. ಆದ್ರೆ ಕಳೆದ ಬಾರಿ ಇದೇ ಲಕ್ಷ್ಮೀನಾರಾಯಣ ಸ್ವಾಮಿರವರು ಅತ್ಯಲ್ಪ ಮತಗಳ ಅಂತರದಿಂದ ಪರಾಭವಗೊಂಡಿದ್ದರು. ಆ ಒಂದು ಅನುಕಂಪದ ಅಲೆಯನ್ನ ಲಾಭವಾಗಿಸಿಕೊಳ್ತಾರಾ ಎನ್ನುವಂಥದ್ದು ಕುತೂಹಲ ಕೇಳಿಸಿದೆ. ಈ ಒಂದು ನಾಮಪತ್ರ ಸಲ್ಲಿಕೆ ವೇಳೆ ನಾಯಕರುಗಳು ಏನೆಲ್ಲ ಮಾತನಾಡಿದ್ರು ಅನ್ನೋದನ್ನ ನೋಡೋಣ ಬನ್ನಿ. ವಾರ್ಡ್ ನಂಬರ್ 27 ಲಕ್ಷ್ಮೀನಾರಾಯಣ ಸ್ವಾಮಿ ಆದ ನಾವು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಲಿದ್ದೇವೆ. ಎಲ್ಲರೂ ದಯವಿಟ್ಟು ಹೆಚ್ಚಿನ ಮತಗಳನ್ನು ನೀಡಿ ಗೆಲ್ಲಿಸಬೇಕೆಂದು ಮನವಿ ಮಾಡಿಕೊಳ್ಳುತ್ತೇನೆ. ಸ್ಪರ್ಧಿಸಲು ಅಭ್ಯರ್ಥಿಯಾದ ಮಾಜಿ ಸದಸ್ಯರು ಲಕ್ಷ್ಮೀನಾರಾಯಣ ಸ್ವಾಮಿ ಅವರು ಬಂದಿದ್ದಾರೆ. ಸಂಪಿಗೆ ನಗರದ ಗ್ರಾಮಸ್ಥರು ಎಲ್ಲ ಸೇರಿ ಕೈ ಜೋಡಿ ನಾಮಪತ್ರ ಸಲ್ಲಿಸೋಕ್ಕೆ ಬಂದಿದ್ದೇವೆ. ಇದರ ಮೂಲಕ ನಾನು ತಿಳಿಸೋದು ಏನಂದರೆ, ಈ ಬಾರಿ ಎಲ್ಲ ಗ್ರಾಮಸ್ಥರು ಸೇರಿ, ಯುವ ಮುಖಂಡರು ಸೇರಿ, ಕಾಂಗ್ರೆಸ್ ಅಭ್ಯರ್ಥಿಗಳೆಲ್ಲರೂ ಸೇರಿ 50ರಿಂದ ಕನಿಷ್ಠ 100 ಓಟಲ್ಲಿ ಜಯಶೀಲನಾಗಿ ಮಾಡಿಸ್ಕೊಂಡು ಬರ್ತೀವಿ ಅಂತ ಹೇಳ್ತೀವಿ. 27 ಸಾಲಾಪುರಮ ವಾರ್ಡು ಲಕ್ಷ್ಮೀನಾರಾಯಣ ಸ್ವಾಮಿಯವರ ತುಂಬ 5 ವರ್ಷ ಮುಂಚೆ ಅವರು ರೋಡ್ ಇರ್ಬೋದು, ಸ್ಯಾನಿಟರಿ ಇರ್ಬೋದು, ತುಂಬ ಕೆಲಸ, ಕಾಂಕ್ರೀಟ್ ಡಾಂಬರಿಕ ಇರ್ಬೋದು, ಎಲ್ಲ ಕೆಲಸಗಳು ಚೆನ್ನಾಗಿ ಮಾಡಿದರು. ಇದು ಸ್ವಲ್ಪ ಇದರಿಂದ ಅವರು ಸ್ವಲ್ಪ ಮತ ಓಟಿಂದ ಸೋತಿದ್ರು. ಈಗ ಗ್ರಾಮಸ್ಥರೆಲ್ಲ ಸೇರಿ ಸುತ್ತಮುತ್ತ ಎಲ್ಲ ಸೇರಿ ಅವರಿಗೆ ಆಯ್ಕೆ ಮಾಡಿದ್ದಾರೆ. ಗ್ರಾಮಸ್ಥರೆಲ್ಲ ಹುಮ್ಮಸ್ಸಾಗಿದ್ದಾರೆ. ಈಗ ದಯವಿಟ್ಟು ಕೆಲಸ ಮಾಡೋಕ್ಕೆ ಅವಕಾಶ ಕೊಡಿ ಅವರಿಗೆ, ಲಕ್ಷ್ಮೀನಾರಾಯಣ ಅವರಿಗೆ. ಕೆಲಸಗಳು ತುಂಬ ಊರಲ್ಲಿ ಭಾಳ ಬಾಕಿ ಇದ್ದಾವೆ. ಇವರು 2-2.5 ವರ್ಷ ಆಯಿತು, ಒಂದು ಕೆಲಸನೂ ಮಾಡಿಲ್ಲ. ಗ್ರಾಮಸ್ಥರಿಗೆ ನೀರಿಲ್ಲ, ಇದಿಲ್ಲ. ದಯವಿಟ್ಟು ಗ್ರಾಮಸ್ಥರಿಗೆ ನಾನು ಏನಂತ ಹೇಳೋದಂದರೆ, ದಯವಿಟ್ಟು ಇದೊಂದು
ಅವಕಾಶ ಮಾಡಿಕೊಡಿ. ನಮ್ಮ ಶಾಸಕರಿದ್ದಾರೆ, ಸರ್ಕಾರ ಇದೆ, ಅನುದಾನ ತಂದು ನಿಮಗೆ ಕೆಲಸ ಮಾಡಿಕೊಡೋ ಜವಾಬ್ದಾರಿ ನಮ್ಮದು. ವಾರ್ಡ್ ನಂಬರ್ 27 ಏನಿವಾಗ ಬೈ ಎಲೆಕ್ಷನ್ಸ್ ಬರ್ತಾಯಿದ್ದಲ್ಲ, ಸೊ ತಿರ್ಗಾ ಇನ್ನೊಂದು ಸರಿ ನಾರಾಯಣ ಸ್ವಾಮಿಯವ್ರನ್ನ ಆಯ್ಕೆ ಮಾಡಬೇಕಂತ ಒಂದು ವಿನಂತಿ ಮಾಡಿ ಗೆಲ್ಲಬೇಕಂತ ಒಂದು ಆಸೆ ಪಡ್ತೀನಿ. ನಲ್ಲಿ ಹೆಬ್ಬಗೋಡಿ ನಗರಸಭೆಯ ವಾರ್ಡ್ ನಂಬರ್ 27ಕ್ಕೆ ಉಪಚುನಾವಣೆ ನಡೆಯುತ್ತಿದೆ. ಈ ಚುನಾವಣೆ ಎರಡು ಪಕ್ಷಗಳಿಗೂ ಕೂಡ ಒಂದು ರೀತಿಯ ಪ್ರತಿಷ್ಠೆ ಆಗಿದೆ. ಯಾರ ಕೈಯನ್ನ ಮತದಾರ ಪ್ರಭು ಹಿಡಿತಾನೆ ಎನ್ನುವುದು ಈಗ ಕುತೂಹಲವನ್ನ ಕೆರಳಿಸಿದೆ. ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.